ಎಲ್ಲರಿಗೂ ನಮಸ್ತೆ. ಆದರ್ಶ್ ಪ್ರಮಾತಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ಸಂಜೆಗೆ ನಾವು ಕೆಸುವಿನ ಎಲೆಯ ದೋಸೆ ಮಾಡುವ. ತುಂಬ ಟೇಸ್ಟಿಯಾಗಿರ್ತದೆ. ಇವಾಗ ಆಟಿ ತಿಂಗಳು ಕೂಡ, ಇದು ಆಟಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಹಾಗಾದರೆ ನಾವು ಇವತ್ತಿನ ವ್ಲಾಗನ್ನು ಶುರು ಮಾಡುವ. ಫಸ್ಟಿಗೆ ತೆಂಗಿನಕಾಯನ್ನು ತುರಿಬೇಕು. ನಾನು ಅರ್ಧ ತೆಂಗಿನಕಾಯನ್ನು ತಗೊಂಡಿದ್ದೇನೆ, ಅದನ್ನು ತುರಿಯುವ ಇವಾಗ. ಆತ್ಮೀಯರೇ, ಈಗ ನಾವು ಕೆಸುವಿನ ಎಲೆಯನ್ನು ತೊಳೆದಿಟ್ಟುಕೊಂಡಿದ್ದೇವೆ. ಇದನ್ನು ಸಣ್ಣಕ್ಕೆ ಕಟ್ ಮಾಡಬೇಕು. ಎಷ್ಟು ಸಣ್ಣದಾಗ್ತದೆ ಅಷ್ಟು ಒಳ್ಳೆಯದು. ನೋಡಿ ಗೈಸ್, ಈ ಥರ ಸಣ್ಣಕ್ಕೆ ಕಟ್ ಮಾಡಬೇಕು. ಇಷ್ಟು ಸಣ್ಣಕ್ಕೆ ಕಟ್ ಮಾಡಿದರೆ ದೋಸೆ ಎಡಿಲಿಕ್ಕೆ ತುಂಬ ಈಸಿ ಆಗ್ತದೆ. ಕೆಸುವಿನ ಎಲೆಯನ್ನು ಸಣ್ಣಕ್ಕೆ ಕಟ್ ಮಾಡಿ ಆಯಿತು. ಕೆಸುವಿನ ಎಲೆಯ ದೋಸೆ ಮಾಡಲಿಕ್ಕೆ ಬೇಕಾಗುವ ಸಾಮಾನು ಒಂದಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಅದರಲ್ಲಿ ಒಂದು 3/4 kg ಅಷ್ಟು ಬೆಳ್ತಿಗೆ ಅಕ್ಕಿ, ಮತ್ತೊಂದು 15ರಿಂದ 20 ಒಣ ಮೆಣಸಿನಕಾಯಿ, ಮತ್ತು ಅರ್ಧ ತೆಂಗಿನಕಾಯಿಯಷ್ಟು ಕಾಯಿ ತುರಿ, 2 ಟೀ ಸ್ಪೂನ್ನಷ್ಟು ಹುಳಿ, 1 ಸಣ್ಣ ಟೀ ಸ್ಪೂನ್ನಷ್ಟು ಅರಸಿನ, ಒಂದು 5 ಟೀ ಸ್ಪೂನ್ನಷ್ಟು ಬೆಲ್ಲ, 3 ಟೀ ಸ್ಪೂನ್ನಷ್ಟು ಕೊತ್ತಂಬರಿ, 1 ಟೀ ಸ್ಪೂನ್ನಷ್ಟು ಜೀರಿಗೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಈಗ ಚೆನ್ನಾಗಿ ಅರಿಯೋಣ. ಹೆಚ್ಚಿಟ್ಟಂತಹ ಕೆಸುವಿನ ಎಲೆಯನ್ನು ಹಿಟ್ಟಿಗೆ ಸೇರಿಸಬೇಕು. ಹಿಟ್ಟಿಗೆ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೆಸುವಿನ ದೋಸೆ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ. ಇನ್ನು ದೋಸೆ ಹೊಯ್ಯುವ. ದೋಸೆ ಕಾಯ್ತಾ ಉಂಟು, ಒಳ್ಳೆ ಕಾಯಲಿ. ಗಡಿಗಡಿಯಾದ ಕೆಸುವಿನ ದೋಸೆ ಸವಿಯಲು ಸಿದ್ಧವಾಗಿದೆ. ಇದಿಷ್ಟು ಇವತ್ತಿನ ವ್ಲಾಗ್. ಇನ್ನಷ್ಟು ಮತ್ತಷ್ಟು ವ್ಲಾಗ್ ಜೊತೆಗೆ ಮತ್ತೆ ಬರ್ತೇವೆ. ನಿರಂತರ ವ್ಲಾಗಿಗಾಗಿ ನೋಡ್ತಾ ಇರಿ ಆದರ್ಶ್ ಪ್ರಮಾತಿ ವ್ಲಾಗ್ಸ್.